ಕಲಬುರಗಿಯಲ್ಲಿ ಚಿನ್ನದಂಗಡಿ ದೋಚಿದ್ದ ಖದೀಮರ ಜಾಡು ಒಂದೊಂದಾಗೆ ಪತ್ತೆ ಆಗ್ತಾ ಇದೆ. ಚಿನ್ನದ ಸಮೇತ ಪರಾರಿಯಾದವರ ಬಗ್ಗೆ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಅಷ್ಟಕ್ಕೂ ಆ ಸುಳಿವಾದ್ರೂ ಏನು? ಡೀಟೇಲ್ಸ್ ಇಲ್ಲಿದೆ. ರೂನಲ್ಲಿ ಸಿಕ್ಕಿತು ಡಕಾಯಿತರ ಸುಳಿವು. ಬಸ್ ಸ್ಟ್ಯಾಂಡ್ ಬಳಿ ಚಹಾ ಸೇವಿಸಿದ್ದ ಆರೋಪಿಗಳು. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಚಿನ್ನದಂಗಡಿ ದೋಚಿದ ದರೋಡೆಕೋರರ ಬೆನ್ನು ಬಿದ್ದಿರೋ ಪೊಲೀಸರು ಮಹತ್ವದ ಸುಳಿವು ಪತ್ತೆ ಹಚ್ಚಿದ್ದಾರೆ. ಖದೀಮರು ಯಾವುದೇ ಸುಳಿವು ಸಿಗಬಾರದು ಅಂತ ಬೈಕ್ ಮೊಬೈಲ್ ಬಳಸದೆ ನಡೆದುಕೊಂಡೇ ಬಂದು ಚಿನ್ನದಂಗಡಿ ದೋಚಿದ್ರು. ಕಲಬುರಗಿ ಪೊಲೀಸರು ಫೋನ್ ಪೇ ಮೂಲಕ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ದರೋಡೆಕೋರರು ಚಿನ್ನ ಸಮೇತ ಆಟೋ ಮೂಲಕ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿದ್ರು. ಇದೇ ಜಾಡು ಈಗ ತನಿಖಾಧಿಕಾರಿಗಳಿಗೆ ಪ್ಲಸ್ ಆಗಿದೆ. ಕಲಬುರಗಿಯಲ್ಲಿ ನಡೆದ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮಹತ್ವದ ಸುಳಿವೊಂದು ಲಭ್ಯವಾಗಿರುವಂತದ್ದು. ಇಡೀ ಘಟನೆಯಲ್ಲಿ ಇದ್ದಿದ್ದು 4 ಬದಲಾಗಿ 5 ಅನ್ನುವಂಥದ್ದು ಮಹತ್ವದ ಸುಳಿವು ಸಿಕ್ಕಿರುವಂತದ್ದು. ದರೋಡೆಯ ಮಾಸ್ಟರ್ ಮೈಂಡ್ ಆರೋಪಿಯಿಂದ ಫೋನ್ ಪೇ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಕೃತ್ಯದಲ್ಲಿ ಇಬ್ಬರಲ್ಲ, ಬದಲಿಗೆ 5 ಇರೋದು ಗೊತ್ತಾಗಿದೆ. 30 ರೂಪಾಯಿಗಾಗಿ ಆರೋಪಿಗಳು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಆ 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ಬೆನ್ನತ್ತಿದ್ದಾರೆ. ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದೋಚಿದ್ದ ಖದೀಮರ ಜಾಡು ಒಂದೊಂದಾಗೆ ಪತ್ತೆ ಆಗ್ತಾ ಇದೆ. ಚಿನ್ನದ ಸಮೇತ ಪರಾರಿಯಾದವರ ಬಗ್ಗೆ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಅಷ್ಟಕ್ಕೂ ಆ ಸುಳಿವಾದ್ರೂ ಏನು? ಡೀಟೇಲ್ಸ್ ಇಲ್ಲಿದೆ. ರೂನಲ್ಲಿ ಸಿಕ್ಕಿತು ಡಕಾಯಿತರ ಸುಳಿವು. ಬಸ್ ಸ್ಟ್ಯಾಂಡ್ ಬಳಿ ಚಹಾ ಸೇವಿಸಿದ್ದ ಆರೋಪಿಗಳು. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಚಿನ್ನದಂಗಡಿ ದೋಚಿದ ದರೋಡೆಕೋರರ ಬೆನ್ನು ಬಿದ್ದಿರೋ ಪೊಲೀಸರು ಮಹತ್ವದ ಸುಳಿವು ಪತ್ತೆ ಹಚ್ಚಿದ್ದಾರೆ. ಖದೀಮರು ಯಾವುದೇ ಸುಳಿವು ಸಿಗಬಾರದು ಅಂತ ಬೈಕ್ ಮೊಬೈಲ್ ಬಳಸದೆ ನಡೆದುಕೊಂಡೇ ಬಂದು ಚಿನ್ನದಂಗಡಿ ದೋಚಿದ್ರು. ಕಲಬುರಗಿ ಪೊಲೀಸರು ಫೋನ್ ಪೇ ಮೂಲಕ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ದರೋಡೆಕೋರರು ಚಿನ್ನ ಸಮೇತ ಆಟೋ ಮೂಲಕ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿದ್ರು. ಇದೇ ಜಾಡು ಈಗ ತನಿಖಾಧಿಕಾರಿಗಳಿಗೆ ಪ್ಲಸ್ ಆಗಿದೆ. ಕಲಬುರಗಿಯಲ್ಲಿ ನಡೆದ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮಹತ್ವದ ಸುಳಿವೊಂದು ಲಭ್ಯವಾಗಿರುವಂತದ್ದು. ಇಡೀ ಘಟನೆಯಲ್ಲಿ ಇದ್ದಿದ್ದು 4 ಬದಲಾಗಿ 5 ಅನ್ನುವಂಥದ್ದು ಮಹತ್ವದ ಸುಳಿವು ಸಿಕ್ಕಿರುವಂತದ್ದು. ದರೋಡೆಯ ಮಾಸ್ಟರ್ ಮೈಂಡ್ ಆರೋಪಿಯಿಂದ ಫೋನ್ ಪೇ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಕೃತ್ಯದಲ್ಲಿ ಇಬ್ಬರಲ್ಲ, ಬದಲಿಗೆ 5 ಇರೋದು ಗೊತ್ತಾಗಿದೆ. 30 ರೂಪಾಯಿಗಾಗಿ ಆರೋಪಿಗಳು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಆ 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ಬೆನ್ನತ್ತಿದ್ದಾರೆ. ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದೋಚಿದ್ದ ಖದೀಮರ ಜಾಡು ಒಂದೊಂದಾಗೆ ಪತ್ತೆ ಆಗ್ತಾ ಇದೆ. ಚಿನ್ನದ ಸಮೇತ ಪರಾರಿಯಾದವರ ಬಗ್ಗೆ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಅಷ್ಟಕ್ಕೂ ಆ ಸುಳಿವಾದ್ರೂ ಏನು? ಡೀಟೇಲ್ಸ್ ಇಲ್ಲಿದೆ.
ಸಿಕ್ಕಿತು ಡಕಾಯಿತರ ಸುಳಿವು. ಬಸ್ ಸ್ಟ್ಯಾಂಡ್ ಬಳಿ ಚಹಾ ಸೇವಿಸಿದ್ದ ಆರೋಪಿಗಳು. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಚಿನ್ನದಂಗಡಿ ದೋಚಿದ ದರೋಡೆಕೋರರ ಬೆನ್ನು ಬಿದ್ದಿರೋ ಪೊಲೀಸರು ಮಹತ್ವದ ಸುಳಿವು ಪತ್ತೆ ಹಚ್ಚಿದ್ದಾರೆ. ಖದೀಮರು ಯಾವುದೇ ಸುಳಿವು ಸಿಗಬಾರದು ಅಂತ ಬೈಕ್ ಮೊಬೈಲ್ ಬಳಸದೆ ನಡೆದುಕೊಂಡೇ ಬಂದು ಚಿನ್ನದಂಗಡಿ ದೋಚಿದ್ರು. ಕಲಬುರಗಿ ಪೊಲೀಸರು ಫೋನ್ ಪೇ ಮೂಲಕ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ದರೋಡೆಕೋರರು ಚಿನ್ನ ಸಮೇತ ಆಟೋ ಮೂಲಕ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿದ್ರು. ಇದೇ ಜಾಡು ಈಗ ತನಿಖಾಧಿಕಾರಿಗಳಿಗೆ ಪ್ಲಸ್ ಆಗಿದೆ. ಕಲಬುರಗಿಯಲ್ಲಿ ನಡೆದ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮಹತ್ವದ ಸುಳಿವೊಂದು ಲಭ್ಯವಾಗಿರುವಂತದ್ದು. ಇಡೀ ಘಟನೆಯಲ್ಲಿ ಇದ್ದಿದ್ದು 4 ಬದಲಾಗಿ 5 ಅನ್ನುವಂಥದ್ದು ಮಹತ್ವದ ಸುಳಿವು ಸಿಕ್ಕಿರುವಂತದ್ದು. ದರೋಡೆಯ ಮಾಸ್ಟರ್ ಮೈಂಡ್ ಆರೋಪಿಯಿಂದ ಫೋನ್ ಪೇ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಕೃತ್ಯದಲ್ಲಿ ಇಬ್ಬರಲ್ಲ, ಬದಲಿಗೆ 5 ಇರೋದು ಗೊತ್ತಾಗಿದೆ. 30 ರೂಪಾಯಿಗಾಗಿ ಆರೋಪಿಗಳು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಆ 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ಬೆನ್ನತ್ತಿದ್ದಾರೆ. ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಚಿನ್ನದಂಗಡಿ ದೋಚಿದ್ದ ಖದೀಮರ ಜಾಡು ಒಂದೊಂದಾಗೆ ಪತ್ತೆ ಆಗ್ತಾ ಇದೆ. ಚಿನ್ನದ ಸಮೇತ ಪರಾರಿಯಾದವರ ಬಗ್ಗೆ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಕ್ಲೂ ಸಿಕ್ಕಿದೆ. ಅಷ್ಟಕ್ಕೂ ಆ ಸುಳಿವಾದ್ರೂ ಏನು? ಡೀಟೇಲ್ಸ್ ಇಲ್ಲಿದೆ. ರೂನಲ್ಲಿ ಸಿಕ್ಕಿತು ಡಕಾಯಿತರ ಸುಳಿವು. ಬಸ್ ಸ್ಟ್ಯಾಂಡ್ ಬಳಿ ಚಹಾ ಸೇವಿಸಿದ್ದ ಆರೋಪಿಗಳು. ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ಚಿನ್ನದಂಗಡಿ ದೋಚಿದ ದರೋಡೆಕೋರರ ಬೆನ್ನು ಬಿದ್ದಿರೋ ಪೊಲೀಸರು ಮಹತ್ವದ ಸುಳಿವು ಪತ್ತೆ ಹಚ್ಚಿದ್ದಾರೆ. ಖದೀಮರು ಯಾವುದೇ ಸುಳಿವು ಸಿಗಬಾರದು ಅಂತ ಬೈಕ್ ಮೊಬೈಲ್ ಬಳಸದೆ ನಡೆದುಕೊಂಡೇ ಬಂದು ಚಿನ್ನದಂಗಡಿ ದೋಚಿದ್ರು. ಕಲಬುರಗಿ ಪೊಲೀಸರು ಫೋನ್ ಪೇ ಮೂಲಕ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ದಾರೆ. ದರೋಡೆಕೋರರು ಚಿನ್ನ ಸಮೇತ ಆಟೋ ಮೂಲಕ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದ್ರೆ ಬಸ್ ಸ್ಟ್ಯಾಂಡ್ ಬಳಿ ಚಹಾ ಕುಡಿದು 30 ರೂಪಾಯಿ ಫೋನ್ ಪೇ ಮಾಡಿದ್ರು. ಇದೇ ಜಾಡು ಈಗ ತನಿಖಾಧಿಕಾರಿಗಳಿಗೆ ಪ್ಲಸ್ ಆಗಿದೆ. ಕಲಬುರಗಿಯಲ್ಲಿ ನಡೆದ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರಿಗೆ ಮಹತ್ವದ ಸುಳಿವೊಂದು ಲಭ್ಯವಾಗಿರುವಂತದ್ದು. ಇಡೀ ಘಟನೆಯಲ್ಲಿ ಇದ್ದಿದ್ದು 4 ಬದಲಾಗಿ 5 ಅನ್ನುವಂಥದ್ದು ಮಹತ್ವದ ಸುಳಿವು ಸಿಕ್ಕಿರುವಂತದ್ದು. ದರೋಡೆಯ ಮಾಸ್ಟರ್ ಮೈಂಡ್ ಆರೋಪಿಯಿಂದ ಫೋನ್ ಪೇ ಮಾಡಿರೋದು ಗೊತ್ತಾಗಿದೆ. ಅಲ್ಲದೆ ಕೃತ್ಯದಲ್ಲಿ ಇಬ್ಬರಲ್ಲ, ಬದಲಿಗೆ 5 ಇರೋದು ಗೊತ್ತಾಗಿದೆ. 30 ರೂಪಾಯಿಗಾಗಿ ಆರೋಪಿಗಳು ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಆ 30 ರೂಪಾಯಿ ಹೆಜ್ಜೆ ಗುರುತಿನೊಂದಿಗೆ ಪೊಲೀಸರು ಬೆನ್ನತ್ತಿದ್ದಾರೆ. ಆರೋಪಿಗಳು ಚಾಪೆ ಕೆಳಗೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.